ಹಲೋ, ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ರೂಪಾಸ್ ವೆಜ್ ರೆಸಿಪೀಸ್ ಆ್ಯಂಡ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಸೌತೆಕಾಯಿಯಿಂದ ಮಾಡುವ ಮಂಡಾಸ್ ಅನ್ನುವ ಸಿಹಿಯನ್ನು ತೋರಿಸ್ತಾ ಇದ್ದೀನಿ. ಮಂಡಾಸ್ ಮಾಡಲಿಕ್ಕೆ ನಾನಿಲ್ಲಿ 1 ಲೋಟದಷ್ಟು ಬೆಳ್ತಕ್ಕಿ ತಗೋತಾ ಇದ್ದೀನಿ. ಇದನ್ನೊಂದು 3 ಸಲ ತೊಳೆದ್ಬಿಟ್ಟು ನೆನೆ ಹಾಕ್ಕೊಳ್ಳೋಣ ನೀರಲ್ಲಿ. ಅಕ್ಕಿ ತೊಳೆದು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. 4ರಿಂದ 5 ಗಂಟೆವರೆಗೂ ನೆನೆಸ್ಕೋಬೇಕು. ಇಲ್ಲೊಂದು ಹಸಿರು ಸೌತೆಕಾಯಿ ಇಟ್ಕೊಂಡಿದ್ದೀನಿ. ಈಗ ಇದ್ರ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡ್ಕೊಳ್ಳೋಣ. ನೀವು ಈ ಮುಳ್ಳು ಸೌತೆ ಅಥವಾ ಹಸಿರು ಸೌತೆನೂ ತೊಗೋಬೋದು, ಕೆಂಪು ಸೌತೆನೂ ತೊಗೋಬೋದು. ನೋಡಿ, ಸೌತೆಕಾಯಿ ಸಿಪ್ಪೆ ತೆಕ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ಈ ಥರ ಸಣ್ಣಗೆ ಕಟ್ ಮಾಡ್ಕೋಬೇಕು. ಈಗ ನೆನೆಸಿದ ಅಕ್ಕಿನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದಕ್ಕೆ 1 ಕಪ್ ಆಗೋಷ್ಟು ಸೌತೆ ತುಂಡುಗಳನ್ನು ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ಪು ತುಂಡು ಮಾಡಿದ ಬೆಲ್ಲ ಅಥವಾ ಪುಡಿ ಬೆಲ್ಲ ತಗೊಳ್ಳಿ. ಹಾಗೆ 1 ಕಪ್ಪಷ್ಟು ತೆಂಗಿನ ತುರಿ, ಹಸಿ ಕೊಬ್ಬರಿ ತಗೋಬೇಕು. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿ ಇತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಾಂದರೆ ಇಡೀ ಏಲಕ್ಕಿನ ಹಾಕ್ಕೋಬೋದು ನೀವು. ಈಗ ಇದಕ್ಕೆ ಸ್ವಲ್ಪ ಮಾತ್ರ ನೀರು ಹಾಕ್ಬಿಟ್ಟು ಒಂದು 1/4 ಲೋಟಕ್ಕಿಂತ ಕಮ್ಮಿ, ಒಂದು 4ರಿಂದ 5 ಸ್ಪೂನಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ರವೆ ಥರ ಹರ್ಕೋಬೇಕು. ತುಂಬ ನುಣ್ಣಗೆ ಹರ್ಕೋಬಾರ್ದು. ನೋಡಿ, ನಾನು ರುಬ್ಕೊಂಡಾಗಿದೆ. ಸ್ವಲ್ಪ ಈ ಥರ ತರಿಯಾಗಿರಬೇಕು, ರವೆ ಥರ. ನೋಡಿ, ಹಿಟ್ಟನ್ನ ಈಗ ನಾನು ಸ್ಟೀಮ್ ಮಾಡೋಕ್ಕೆ ಇಟ್ಬಿಡ್ತಾ ಇದ್ದೀನಿ. ಇದಕ್ಕೆ ಅರಿವಾಗಲೇ ನಾವು ತೆಂಗಿನ ತುರಿ ಹಾಕ್ಕೊಂಡಿರ್ತೀವಿ. ಬೇಕಾದರೆ ಮತ್ತೆ ಸ್ವಲ್ಪ ಹಾಕ್ಕೋಬೋದು. ನಾನು ಸ್ವಲ್ಪ ತುಳಿದಿತ್ತು ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಥರ ಒಂದು ಟಿನ್ನು ಅಥವಾ ಗುಂಡು ಪಾತ್ರೆನೂ ತೊಗೋಬೋದು ನೀವು. ನನ್ನ ಹತ್ರ ಇದು ಅಲ್ಯೂಮಿನಿಯಂ ಟಿನ್ ಇತ್ತು, ಕೇಕ್ ಟಿನ್ನು. ನಾನು ಇದರಲ್ಲೇ ಹಾಕಿ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಬಾಳೆ ಎಲೆ ಹಾಕಿಬಿಟ್ಟು ಬಾಳೆ ಎಲೆ ಮೇಲೆನೂ ಹಾಕ್ಕೋಬೋದು. ನಂಗೆ ಬಾಳೆ ಎಲೆ ಸಿಗಲಿಲ್ಲ. ಬಾಳೆ ಎಲೆ ಇದೆ, ಬಟ್ ಅದು ಒಂದೊಂದು ಜಾಯಿಂಟ್ ಮಾಡಬೇಕಾಗುತ್ತೆ, 2-3 ಎಲೆ ಬೇಕಾಗುತ್ತೆ. ಈಗ ಡೈರೆಕ್ಟ್ ನಾನು ಈ ಟಿನ್ನಲ್ಲೇ ಹಾಕ್ಕೋತಾ ಇದ್ದೀನಿ. ನೋಡಿ, ಈಗ ಪಾತ್ರೆಗೆ ಹಾಕ್ಕೊಂಬಿಡೋಣ ಎಲ್ಲನೂ ಟಿನ್ನಿಗೆ. ಒಲೆ ಮೇಲೆ ಒಂದು ಬಾಣಲೆಗೆ ನೀರು ಹಾಕ್ಬಿಟ್ಟು ಈ ಥರ ಒಂದು ಸ್ಟ್ಯಾಂಡ್ ಇಟ್ಕೊಳ್ಳಿ. ಇಲ್ಲಾಂದರೆ ನೀವು ಇಡ್ಲಿ ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬೋದು, ಇಲ್ಲ ರೈಸ್ ಕುಕ್ಕರಲ್ಲಿ ಕೂಡ ಒಳಗಿಟ್ಟು ಬೇಯಿಸ್ಕೋಬೋದು. ಬಟ್ ನಂದು ಈ ಟಿನ್ನು ಇಡ್ಲಿ ಕುಕ್ಕರ್ ಒಳಗೆ, ರೈಸ್ ಕುಕ್ಕರ್ ಒಳಗೆ ಹೋಗಲ್ಲ, ಕುಕ್ಕರ್ ಚಿಕ್ಕದು. ಹೀಗಾಗಿ ನಾನು ಇದರಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಬಾಣಲೆಗೆ ನೀರು ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಒಂದು 20ರಿಂದ 30 ನಿಮಿಷದವರೆಗೂ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ನಾನೊಂದು ಅರ್ಧ ಗಂಟೆ ಇಟ್ಕೊಂಡಿದ್ದೆ, ಬೆಂದಿದ್ದೆ ಮಂಡಾಸು. ಈಗ ಸ್ವಲ್ಪ ಆರಲಿ, ಆಮೇಲೆ ತಟ್ಟೆಗೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನೀಗ ತಿರುಗಿಸಾಕೋತಾ ಇದ್ದಾನೆ ತಟ್ಟೆಗೆ. ಸ್ವಲ್ಪ ಆರಲಿ, ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಗೆರೆ ಹಾಕ್ಕೊಂಡಿದ್ದೀನಿ ನಾನು ಕಟ್ ಮಾಡಲಿಕ್ಕೆ ಅಂತ. ನೋಡಿ, ಸೌತೆಕಾಯಿಂದ ಮಾಡಿದ ಸಿಹಿ ಮಂಡಾಸ್ ರೆಡಿಯಾಗಿದೆ. ತುಂಬ ಸುಲಭ, ಸಾಮಾನು ಕೂಡ ಜಾಸ್ತಿ ಬೇಕಿಲ್ಲ ನಿಮಗೆ. ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ, ಊಟಕ್ಕೆ ಗೆಸ್ಟ್ ಇದ್ದಾರೆ ಅಂದರೆ ಆಗ ಕೂಡ ನೀವು ಮಾಡ್ಕೋಬೋದು ಈಸಿಯಾಗಿ. ಈ ಸುಲಭದ ಸಿಹಿಯ ವಿಧಾನದ
ವಿಡಿಯೋ ನಿಮಗೆಲ್ಲ ಹಿಡಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.